ಡಾಕ್ಟರ್ ಡೋಸೇಜ್ಗೆ ಡಿಕೆ ಟೀಮ್ ತಲ್ಲಣ. ಕ್ರಾಂತಿಗೂ ಮೊದಲೇ ಮೊಳಗುತ್ತಾ ಕಹಳೆ. ಸೈಲೆಂಟ್ ಮಂತ್ರದಿಂದಲೂ ಗೆಲ್ತಾರ ಶಿವಕುಮಾರ್. ಇದುವೇ ಚದುರಂಗದ ಮೊದಲ ಸ್ಟೋರಿ. ಡಾಕ್ಟರ್ ಹಚ್ಚಿದ ಕಿಡಿ. ಯತೀಂದ್ರ ಸಿದ್ದರಾಮಯ್ಯನವರ ಮಾತು ಇಷ್ಟು ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಬಹುದು ಅಂತೇಳಿ ಬಹುಶಃ ಯತೀಂದ್ರ ಅವರು ಲೆಕ್ಕ ಹಾಕಿದ್ರು ಇಲ್ಲೋ ಗೊತ್ತಿಲ್ಲ. ಆದರೆ ಯತೀಂದ್ರ ಅವರ ಮಾತು ಸಹಜವಾಗಿಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದೆ. ಯಾಕಂದರೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನುವಂತಹ ವಿಚಾರಗಳಿಗೆ ಬಂದಾಗ ಅದು ಮುಖ್ಯಮಂತ್ರಿ ಗಾದಿ ಅನ್ನೋದು ಸಹಜವಾಗಿಯೇ ಚರ್ಚೆಯಲ್ಲಿರ್ತಕ್ಕಂತಹ ಅಂಶ. ಆದರೆ ಅಹಿಂದದ ಮೂಲಕವಾಗಿ ಪ್ರಯೋಗಿಸಿರ್ತಕ್ಕಂತಹ ಬಾಣ ಅದು ಮುಖ್ಯಮಂತ್ರಿ ಕುರ್ಚಿಯವರೆಗೂ ಕೂಡ ತಲುಪುತ್ತಾ ಅನ್ನುವಂತಹ ಅನುಮಾನ ಇದ್ದೇ ಇರುವಂಥದ್ದು. ಕಾಂಗ್ರೆಸ್ ಪಾಳೆಯದಲ್ಲಿ ಇನ್ನೂ ಕೂಡ ನಿಂತಿಲ್ಲ ಯತೀಂದ್ರ ಮಾತಿನ ಕಂಪನ. ಯಾಕಂದರೆ ಯತೀಂದ್ರ ಮಾತನಾಡಿ 2 ದಿವಸ ಕಳೆದರೂ ಅದರ ಕಂಪನ ಇನ್ನೂ ಕೂಡ ನಿಂತಿಲ್ಲ. ಡಾಕ್ಟರ್ ಡೋಸೇಜ್ನಿಂದ ಕೈಪಾಳೆಯ ಕಂಪಿಸ್ತಾ ಇದೆ. ದೀಪಾವಳಿಯ ದಿವಸದಿಂದಲೇ ಬಿಟ್ಟಿರುವಂತಹ ಈ ರಾಕೆಟ್ ಇದೆಯಲ್ಲ, ಇದು ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ. ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಸೂಕ್ತ ಸಮಯ ಅನ್ನುವಂತಹ ಚರ್ಚೆಯೂ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಯತೀಂದ್ರ ಮಾತಿನಿಂದ ಶುರುವಾಗಿರ್ತಕ್ಕಂಥ ಕಂಪನ ನಿಂತಿಲ್ಲ. ಡಾಕ್ಟರ್ ಡೋಸೇಜ್ನಿಂದ ಕಂಪಿಸ್ತಾ ಇದೆ ಮತ್ತು ಹೈಕಮಾಂಡ್ ಪ್ರವೇಶಕ್ಕೆ ಇದು ಸೂಕ್ತ ಸಮಯ ಅನ್ನುವಂತಹ ಚರ್ಚೆ ಕೈಪಾಳೆಯದಲ್ಲಿ ಶುರುವಾಗಿರುವಂಥದ್ದು. ಎಲ್ಲ ಕಾರಣಕ್ಕಾಗಿಯೇ ಇಲ್ಲಿ ನವೆಂಬರ್ ತಿಂಗಳ ಹತ್ತಿರ ಬರ್ತಾ ಇರುವ ಸಂದರ್ಭದಲ್ಲಿನೇ ಆಡಿರುವಂತಹ ಮಾತು ಮತ್ತು ಹೂಡಿರುವ ವ್ಯೂಹ ಇವೆರಡೂ ಕೂಡ ಬಹಳ ಕುತೂಹಲವನ್ನು ಕೆರಳಿಸಿದೆ. ಏನಾಗುತ್ತೆ ಮುಂದೆ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಇದರ ನಡುವೆ ಶಿವಕುಮಾರ್ ಅವರ ಟೀಮ್ ಬಹುತೇಕ ಮೌನಕ್ಕೂ ಜಾರಿದೆ. ಅಂದರೆ ವಿಶೇಷವಾಗಿ ಶಿವಕುಮಾರ್ ಅವರೇ ಯಾರಿಗೂ ಕೂಡ ಈ ವಿಚಾರಗಳಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಮಾತನಾಡೋಕ್ಕೆ ಹೋಗಬೇಡಿ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರಂತೆ. ಆದರೆ ಶಿವಕುಮಾರ್ ಅವರು ಈ ತಂತ್ರಗಾರಿಕೆ ಕೆಲಸ ಮಾಡುತ್ತಾ ಈ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಯಾಕಂದರೆ ಮುಖ್ಯಮಂತ್ರಿ ಪುತ್ರನೇ ಇಂತಹ ಮಾತನ್ನು ಚರ್ಚೆಯ ಮುನ್ನೆಲೆಗೆ ತಂದಿರೋದ್ರಿಂದಾಗಿ ಶಿವಕುಮಾರ್ ಅವರು ಈಗ ಮೌನ ಸಂಗ್ರಾಮವನ್ನು ಆರಂಭಿಸಿದ್ದಾರೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಅನ್ನುವಂತಹ ಯತೀಂದ್ರ ಅವರ ಹೇಳಿಕೆ ಕಂಪನವನ್ನು ಸೃಷ್ಟಿಸಿರುವಂಥದ್ದು. ಡಾಕ್ಟರ್ ಯತೀಂದ್ರ ಅವರು ಹೇಳಿರುವಂಥ ವಿಚಾರ ನೇರವಾಗಿ ಮುಖ್ಯಮಂತ್ರಿ ಹುದ್ದೆಯ ವಿಚಾರದಲ್ಲಿ ಅವರೇನು ಉತ್ತರಾಧಿಕಾರಿ ಅಂತ ಹೇಳಿಲ್ಲ. ಅಹಿಂದ ವರ್ಗಗಳಿಗೆ ನಾಯಕತ್ವವನ್ನು ವಹಿಸಿಕೊಳ್ಳುವಂತಹ ಶಕ್ತಿ, ಸಾಮರ್ಥ್ಯ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಬದ್ಧತೆ, ನಿಷ್ಠೆ, ಸೈದ್ಧಾಂತಿಕ ನಿಲುವು ಇವೆಲ್ಲವೂ ಕೂಡ ಸತೀಶ್ ಅವರಲ್ಲಿ ಇದೆ ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ರು. ಆದರೆ ಯತೀಂದ್ರ ಅವರ ಮಾತು ಈಗ ಅವರ ಮಾತಿನ ವ್ಯಾಪ್ತಿ ಮತ್ತಷ್ಟು ಕಡೆಗೆ ವ್ಯಾಪಿಸ್ಕೊಳ್ತಾ ಇದೆ. ಯಾಕಂದರೆ ಸಹಜವಾಗಿಯೇ ರಾಜ್ಯದಲ್ಲಿ ಚರ್ಚೆಯಲ್ಲಿರುವಂಥದ್ದು ನವೆಂಬರ್ ತಿಂಗಳಲ್ಲಿ ನಾಯಕತ್ವದ ಬದಲಾವಣೆ ಆಗುತ್ತೆ. ಇದರ ಹಿನ್ನೆಲೆಯಲ್ಲೇ ಡಾಕ್ಟರ್ ಯತೀಂದ್ರ ಅವರು ಈ ಮಾತುಗಳನ್ನು ಹೇಳಿದ್ರಾ ಅನ್ನುವ ಅನುಮಾನ ಇರುವಂಥದ್ದು. ಡಾಕ್ಟರ್ ಡೋಸೇಜ್ ವಿಚಾರದಲ್ಲಿ ಶಿವಕುಮಾರ್ ಟೀಮ್ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದೆ. ಬಹಳ ಎಚ್ಚರಿಕೆಯನ್ನು ಅನುಸರಿಸಬೇಕಾಗಿರುತ್ತದೆ. ಯಾಕಂದರೆ ಈ ಹಂತದಲ್ಲಿ ನೇರ ಯುದ್ಧಕ್ಕೆ ಅವಕಾಶಗಳು ಎರಡೂ ಬಣಗಳಿಗೂ ಕೂಡ ಇಲ್ಲ. ಅದು ಸಿದ್ದರಾಮಯ್ಯನವರ ಬಣಕ್ಕೂ ಕೂಡ ನೇರ ಯುದ್ಧ ಮಾಡುವಂತಹ ಅಥವಾ ನೇರವಾಗಿ ಇಲ್ಲಿ ಶಿವಕುಮಾರ್ ಅವರ ವಿಚಾರದಲ್ಲಿ ಮಾತನಾಡುವಂತಹ ಆ ಒಂದು ರಾಜಕೀಯ ನಿಲುವನ್ನು ಯಾರೂ ಕೂಡ ತೆಗೆದುಕೊಳ್ಳುವಂತಹ ಹಂತದಲ್ಲಿಲ್ಲ. ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆಯ ಮೂಲಕವಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಮುಂದುವರ್ಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿನೇ ನಡೀತಾ ಇದೆ. ಹೀಗಾಗಿಯೇ ಯತೀಂದ್ರ ಹೇಳಿಕೆ ಬಗ್ಗೆ ಯಾರೂ ಏನನ್ನು ಎಲ್ಲಿಯೂ ಮಾತನಾಡದಂತೆ ಶಿವಕುಮಾರ್ ಅವರು ತಾಕೀತು ಮಾಡಿದ್ದಾರೆ. ಯಾರು ಎಲ್ಲಿಯೂ ಏನನ್ನೂ ಮಾತನಾಡಬಾರದು ಈ ವಿಚಾರದಲ್ಲಿ ಅಂತ ಹೇಳಿ. ಯಾಕಂದರೆ ಇದು ಭಾಳ ಸೂಕ್ಷ್ಮವಾಗಿರ್ತಕ್ಕಂತಹ ಅಂಶಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಶಿವಕುಮಾರ್ ಅವರ ತಂಡವು ಕೂಡ ಅವಲೋಕನ ಮಾಡಿದೆ. ಯಾಕಂದರೆ ಇಲ್ಲಿ ಅಹಿಂದ ನಾಯಕತ್ವ ಅನ್ನುವಂಥದ್ದು ಸಹಜವಾಗಿಯೇ ಕಾಂಗ್ರೆಸ್ಸಿನ ಬಹಳ ದೊಡ್ಡದಾದಂತಹ ಒಂದು ವೋಟ್ ಬ್ಯಾಂಕ್ ಕೂಡ ಆಗುತ್ತೆ. ಈ ವಿಚಾರದಲ್ಲಿ ಯಾರು ಏನೋ ಹೇಳಿದರು, ಸ್ವಲ್ಪ ಉಡಾಫೆಯಿಂದ ಮಾತನಾಡಿದ ತಕ್ಷಣವೇ ಅದರ ಪರಿಣಾಮ ಬೇರೆ ಬೇರೆ ಕಡೆಗೆ ವ್ಯಾಪಿಸಬಹುದು ಅನ್ನುವಂಥ ಆತಂಕ ಇದ್ದೇ ಇದೆ. ಆಪ್ತ ಶಾಸಕರಿಗೆ ಕಟ್ಟಪ್ಪಣೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಯಾವುದೇ ಕಾರಣಕ್ಕೆ ಕೂಡ ಈ ವಿಚಾರದಲ್ಲಿ ಯಾರು ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗೋದು ಬೇಡ. ಈಗ
ನೋಡೋಣ ಅನ್ನುವಂತಹ ರೀತಿಯಲ್ಲಿ. ಯಾಕಂದರೆ ಪ್ರತಿಕ್ರಿಯೆ ನೀಡಿದೆ ಸೈಲೆಂಟ್ ಅಸ್ತ್ರ ಬಳಸಿ ರಾಹುಲ್ ಗಾಂಧಿಯವರ ಮುಂದೆ ರಿಪೋರ್ಟನ್ನು ಕೊಡುವಂಥ ಅವಕಾಶ ಇದ್ದೇ ಇರುತ್ತೆ. ನೋಡಿ, ಈ ರೀತಿಯಂತಹ ಮಾತುಗಳು ಬಹಿರಂಗವಾಗಿ ಬರುವಾಗ ಏನು ಅರ್ಥವನ್ನು ಕೊಡುತ್ತೆ ಅನ್ನುವಂತಹ ವಿಚಾರಗಳ ಬಗ್ಗೆ ಕೂಡ ಚರ್ಚಿಸಬಹುದು. ನೇರವಾಗಿ ಯಾವುದನ್ನು ಎದುರಿಸಬೇಕೋ ಅವುಗಳನ್ನು ಎದುರಿಸಬೇಕಾಗತ್ತೆ. ಕೆಲವು ವಿಚಾರಗಳನ್ನು ಬಹಳ ರಾಜಕೀಯವಾಗಿ ತಂತ್ರಗಾರಿಕೆಯಿಂದ ಎದುರಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಬಹಳ ಕ್ಯಾಲ್ಕುಲೇಟೆಡ್ ಆಗಿರುವಂತಹ ಮೂವನ್ನು ಶಿವಕುಮಾರ್ ಅವರ ಬಣವು ಕೂಡ ಅನುಸರಿಸಿದಂಗೆ ಕಾಣ್ತಾ ಇದೆ. ಆಪ್ತರನ್ನು ಮುಂದಿಟ್ಟುಕೊಂಡು ದಾಳ ಉರುಳಿಸೋದಕ್ಕೆ ಶಿವಕುಮಾರ್ ಅವರು ಕೂಡ ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಈ ವಿಚಾರಗಳನ್ನು ಎದುರಿಸಬೇಕು ರಾಜಕೀಯವಾಗಿ, ಯಾಕಂದರೆ ಇದು ಸಂಘರ್ಷದ ಸಮಯ ಅಂತೂ ಅಲ್ವೇ ಅಲ್ಲ. ಸಂಘರ್ಷದ ಸಮಯ ಸೃಷ್ಟಿಯಾದರೆ ಸಂಘರ್ಷಕ್ಕೆ ರೆಡಿ ಇರಬೇಕಾಗುತ್ತೆ. ಆದರೆ ಪಕ್ಷದ ಒಳಗಡೆ ಇರುವಂತಹ ವಿಚಾರಗಳಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ರೆ ಅವಕಾಶಗಳಿಲ್ಲ. ಮತ್ತು KPCC ಅಧ್ಯಕ್ಷ ಸ್ಥಾನದ ಮಹತ್ವದ ಜವಾಬ್ದಾರಿಯೂ ಕೂಡ ಇರೋದ್ರಿಂದಾಗಿ ಈ ವಿಚಾರಗಳಲ್ಲಿ ಬಹಳ ಯೋಚಿಸಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ. 2022 ಚುನಾವಣೆ ಗೆಲ್ಲೋದು ಒಂದೇ ಟಾಸ್ಕ್ ಅಂತ ಶಿವಕುಮಾರ್ ಅವರು ಈಗ ತಮ್ಮ ಗುರಿಯನ್ನು ನಿಗದಿ ಮಾಡಿಕೊಂಡಿದ್ದಾರೆ. ಆ ಮೂಲಕವಾಗಿ ಅವರು ಕೂಡ ತನ್ನ ಬತ್ತಳಿಕೆಯಲ್ಲಿ ಒಂದು ಅಸ್ತ್ರವನ್ನು ಭದ್ರವಾಗಿ ಇಟ್ಕೊಂಡಿದ್ದಾರೆ. ಅದೇನಂತ ಹೇಳಿದ್ರೆ, PCC ಅಧ್ಯಕ್ಷ ಸ್ಥಾನವನ್ನು ನಾನು 28ರವರೆಗೂ ಕೂಡ ಮುಂದುವರಿಸ್ಕೊಂಡು ಹೋಗೋದಕ್ಕೂ ನಾನು ಸಿದ್ಧನಿದ್ದೇನೆ. ಅಂಥದ್ದೇನಾದರೂ ಕಾಲ ಬಂತು ಅಂತ ಹೇಳಿದರೆ 2028 ಕೂಡ PCC ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋಕ್ಕೂ ಸಿದ್ಧನಿದ್ದೇನೆ ಮತ್ತು 28ಕ್ಕೆ ನಾನು ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತೇನೆ. ಆ ಮೂಲಕವಾಗಿ ತಾನು ಮುಖ್ಯಮಂತ್ರಿ ಆಗಬೇಕಾಗಿರುವಂತಹ ಗುರಿಯನ್ನು ಕೂಡ ನಿಖರವಾಗಿ ಅವರು ಇಟ್ಕೊಂಡಿದ್ದಾರೆ. ಪಕ್ಷ ನಿಷ್ಠೆ ಶ್ರಮವನ್ನು ಉಲ್ಲೇಖಿಸಿ CM ಸ್ಥಾನಕ್ಕೆ ಕ್ಲೇಮ್ ಮಾಡೋದಕ್ಕೆ ಅವರು ಸಿದ್ಧತೆಯನ್ನು ಮಾಡಿಕೊಂಡೇ ಇರುವಂಥದ್ದು. ಯಾಕಂದರೆ ಪಕ್ಷ ನಿಷ್ಠೆಯ ವಿಚಾರಗಳಿಗೆ ಬಂದಾಗ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ನಿಷ್ಠರಾಗಿಯೇ ತನ್ನ ಇಡೀ ರಾಜಕೀಯದ ಚಟುವಟಿಕೆಗಳನ್ನು ಬರ್ತಾ ಇರುವಂಥವರು. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿದ್ದಾವೆ. ಈ ರೀತಿಯಾದಂತಹ ಚರ್ಚೆಗಳು ಕೂಡ ಸದ್ಯಕ್ಕೆ ನಡೀತಾ ಇದ್ದಾವೆ. ಇದೆಲ್ಲ ಒಂದು ಕಡೆಯಲ್ಲಿ ನಡೀತಾ ಇರುವಾಗಲೇ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಮಾತು ಆ ವಿಚಾರಗಳಿಗೆ ಹೇಗೆ ಉತ್ತರವನ್ನು ಕೊಡಬೇಕು ಅನ್ನೋಂತಹ ವಿಷಯಕ್ಕೆ ಬಂದಾಗ ಅವರ ಹೇಳಿಕೆಗಳಿಗೆ ಸೂಕ್ತ ವೇದಿಕೆಯಲ್ಲಿ ಸೂಕ್ತ ಸಂದರ್ಭದಲ್ಲಿ ಉತ್ತರವನ್ನು ಕೊಡುವಂಥದ್ದು. ಈಗಲೇ ತರಾತುರಿಯಲ್ಲಿ ಉತ್ತರವನ್ನು ಕೊಡೋದಕ್ಕೆ ಹೋಗಬೇಕಾದ್ರ ಅವಶ್ಯಕತೆ ಶಿವಕುಮಾರ್ ಅವರು ಕೂಡ ಇಲ್ಲ. ಯಾಕಂದರೆ ಇದು ಮುಖ್ಯಮಂತ್ರಿಯವರು ಹೇಳಿರುವಂತಹ ಮಾತಲ್ಲ, ಮುಖ್ಯಮಂತ್ರಿಯವರ ಮಗ ಹೇಳಿರುವಂತಹ ಮಾತು ಮತ್ತು ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಹೇಳಿರುವಂತಹ ಮಾತು ಕೂಡ ಅಲ್ಲ. ನೇರವಾಗಿ ಈಗ ಅದನ್ನು ಶಿವಕುಮಾರ್ ಅವರ ಆಪ್ತ ಶಾಸಕರು ಅದನ್ನು ಹೇಗೆ ಬೇಕಿರೋ ಅನಾಲಿಸಿಸ್ ಮಾಡಿದರೂ ಕೂಡ ಇಲ್ಲಿ ನೇರವಾಗಿ ಯತೀಂದ್ರ ಸಿದ್ದರಾಮಯ್ಯನವರೇನು ನಾಳೆ ದಿನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದಾಗ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ರೀತಿಯಲ್ಲಿ ಹೇಳಿಲ್ಲ. ಹಿಂದ ನಾಯಕತ್ವ ವಿಚಾರದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ನ ನಾಯಕತ್ವದ ವಿಚಾರಗಳಲ್ಲೂ ಕೂಡ ತನ್ನ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಕಾಂಗ್ರೆಸ್ಗೂ ಒಂದು ಒಳ್ಳೆಯ ನಾಯಕತ್ವವನ್ನು ಅವರು ಕೊಡ್ತಾರೆ, ಆದರೆ ಆ ಹಿಂದ ವರ್ಗಗಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ಅವರು ಇದ್ದಾರೆ ಅನ್ನುವಂಥ ವಿಚಾರಗಳನ್ನು ಹೇಳಿದ್ದಾರೆ. ಇವೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿರುವಂತಹ ವಿಷಯ. ಈ ಕಾರಣಕ್ಕೆ ಶಿಸ್ತು ಕಾಪಾಡೋದು ನಮ್ಮ ಮೊದಲ ಆದ್ಯತೆ ಅಂತ ಹೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾಕಂದರೆ ಇದನ್ನು ಶಿಸ್ತಿನ ವ್ಯಾಪ್ತಿಯಲ್ಲಿ ಅವರು ನೋಡ್ತಾ ಇದ್ದಾರೆ. ರಾಮನಗರ MLA ಮತ್ತೆ ಕುಣಗಲ್ MLAಗೆ ಪದೇ ಪದೇ ಅಧಿಕಾರ ಹಂಚಿಕೆ ಬಗ್ಗೆ ಹೇಳಿಕೆ ಕೊಡ್ತಾರೆ. ಯಾರಿಗಾದ್ರೂ ಇವು ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಹೀಗೆ ನಾನು ಇದರ ಬಗ್ಗೆ ಮಾತನಾಡಕ್ಕೆ ಹೋಗೋದಿಲ್ಲ, ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ ಅನ್ನೋಂತಹ ಮಾತುಗಳನ್ನು ಶಿವಕುಮಾರ್ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸಣ್ಣ ಸಣ್ಣ ಹೇಳಿಕೆಗಳಿಗೂ ನೋಟಿಸ್ ಕೊಡ್ತಾರೆ, ಈಗ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಶಿವಕುಮಾರ್ ಅವರ ಆಪ್ತರು ಹೇಳ್ತಾರೆ ಅಂತ. ಅವರ ಪ್ರಕಾರ ಅವ್ರು ಹೇಳಿರುವಂಥ ಮಾತುಗಳೆಲ್ಲ ಬಹಳ ಸಣ್ಣದು. ಯಾಕಂದರೆ ಸಿದ್ದರಾಮಯ್ಯನವರು ಸ್ಥಾನಕ್ಕೆ ಶಿವಕುಮಾರ್ ಅವರು ಬಂದು ಕೂತ್ಕೊಳ್ಬೇಕು, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂಥ ಅವರ ಪ್ರಕಾರ ಭಾಳ ಸಣ್ಣದು. ಆದರೆ ಆ ಕಾರಣಕ್ಕೆ ಅವರು ಹೇಳ್ಕೊಳ್ತಿದ್ದಾರೆ, ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಹೇಳಿದರೆ ನಮಗೆಲ್ಲ ನೋಟಿಸ್ ಕೊಡ್ತಾರೆ. ಡಾಕ್ಟರ್ ಯತೀಂದ್ರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ DK ಟೀಮ್ ಈಗ ಪಟ್ಟು ಹಿಡಿದಿದೆ. ಮುಖ್ಯಮಂತ್ರಿಯವರ ಮಗನ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಿ ನೋಡೋಣ ಅನ್ನುವಂತಹ ಸವಾಲನ್ನು ಎಸಿತಾ ಇದ್ದಾರೆ. ಬಹಿರಂಗವಾಗಿ ಯಾರೂ ಮಾತಾಡಬೇಡಿ ಅಂದರೂ ಕೂಡ ಬಿಡ್ತಿಲ್ಲ DK ಟೀಮ್. ಯಾರೂ ಕೂಡ ಬಹಿರಂಗವಾಗಿ ಇದರ ಬಗ್ಗೆ ಹೇಳಿಕೆಯನ್ನು ಕೊಡಬೇಡಿ ಅಂತ ಹೇಳಿದ್ರು ಕೂಡ ಶಿವಕುಮಾರ್ ಅವರ ಟೀಮ್ಗೆ ತಮ್ಮ ಪಕ್ಷನಿಷ್ಠೆ ಮತ್ತು ವ್ಯಕ್ತಿನಿಷ್ಠೆಯನ್ನು ಬಿಟ್ಕೊಡೋದಕ್ಕೆ ಅವರು ತಯಾರಿಲ್ಲ. ಈ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ನಮಗೆಲ್ಲ ನೋಟಿಸ್ ಕೊಡ್ತಾರೆ, ಅವ್ರಿಗೆ ಯಾಕಿಲ್ಲ ಅಂಥೇಳಿ ಶಾಸಕರು ಹೇಳ್ತಾರೆ. ಯಾಕಂದರೆ ಅವರು ಶಾಸಕರಾಗಿದ್ಕೊಂಡು ಅವ್ರಿಗೂ ನೋಟಿಸ್ ಪಡ್ಕೊಂಡಿರುವಂಥದ್ದು ಇರುಸು ಬುರುಸು ಆಗಿರಬಹುದು. ಈ ಕಾರಣಕ್ಕಾಗಿ CM ಪುತ್ರನಿಗೂ ಕೂಡ ನೋಟಿಸ್ ಕೊಡಿ ಅನ್ನುವಂಥದ್ದು ಅವರ ಡಿಮ್ಯಾಂಡ್. DK ಪರ ಈಗಲೂ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅವರ ಆಪ್ತ ಶಾಸಕರು. ಅವರು ಅವರ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಶಿವಕುಮಾರ್ ಅವರು ಇವತ್ತಲ್ಲ ನಾಳೆ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಅವರ ಆಪ್ತ ಶಾಸಕರು ಮಾತನಾಡ್ತಾರೆ. ಆ ರೀತಿ ಹೇಳಿಕೆ ಕೊಡಬೇಡದಾಗಿತ್ತು.
ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂಥೇಳಿ ನಾನು ಡಾಕ್ಟರ್ ಯತೀಂದ್ರ ಅವ್ರಿಗೆ ಹೇಳ್ತೀನಿ. ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಜೊತೆಲಿ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಎತ್ತರದ ಮಟ್ಟಿಗೆ ಇವತ್ತು ಆಲೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಮುಂದೆನೂ ಕೂಡ 2028ಕ್ಕೂ ಕೂಡ ನಾವು ಸರ್ಕಾರ ರಚನೆ ಮಾಡಬೇಕಂಥೇಳಿ ಇವತ್ತು ಕೆಲಸ ಕಾರ್ಯ ಹಗಲು ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ರೆ ಚಮತ್ಕಾರ, ಯಾರು ಮಾಡಿದ್ರೆ ಬಲಾತ್ಕಾರ ಅಂತ ನೀವೇ ಕೇಳಬೇಕು. ಹೆಚ್ಚಿನ ಸಿದ್ದರಾಮಯ್ಯ ಒಂದ್ಸರಿ MLA ಇದ್ದಾರೆ, ಒಂದ್ಸರಿ MLC ಇದ್ದಾರೆ. ಅಂಥವ್ರು ಈ ರೀತಿ ಬಾಲಿಶ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ, ನಾಳೆ ದಿನ ನಾವು ಅವ್ರು ಫಾಲೋ ಮಾಡೋಕ್ಕಾಗ್ತದೆ. ನಾವು ಒಂದು ರೀತಿ ಕೊಡ್ತೀವಿ, ನಾನು ಒಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ. ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಆಮೇಲೆ ಹೈಕಮಾಂಡು ಸಹ ಗಮನ ಕೊಡಬೇಕಾಗ್ತದೆ. ಸುಮ್ಮನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ಮನಿರೋದು, ನಾನೇ ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು, ಇದ್ಯಾ ಧರ್ಮ? ನಾವು ಇಂಥವನ್ನೆಲ್ಲ ಒಪ್ಪೋದಿಲ್ಲ. ಹೈಕಮಾಂಡ್ ಈ ಕೂಡಲೇ ಇದಕ್ಕೆ ಏನು ಮಾತಾಡಬೇಕು, ಏನು ಕ್ರಮ ತಗೊಂಡ್ರೆ ಉತ್ತಮ. ಏನಿದ್ರು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳೋದಂಥದ್ದು ಅವ್ರಿಗೆ ಬಿಟ್ಟಿದ್ದಂಥದ್ದು, ನಮಗೆ ಕೊಟ್ಟಂಥ ಜವಾಬ್ದಾರಿಗಳು ನಾವು ಮಾಡೋಂಥದ್ದು. ಅಂಥ ಸಂದರ್ಭಗಳಲ್ಲಿ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನು ಶಿರಸಾವಹಿಸಿ ಪಾಲಿಸೋಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳ್ತೇನೆ ನಾನು. ಸಿದ್ದರಾಮಯ್ಯನವರಿಗಿಂತ ಮುಂಚೆ ಸಿದ್ದರಾಮಯ್ಯ ಸಾಹೇಬರೇ ಒಂದು ರಾಜ್ಯವನ್ನು ಕಟ್ಟಿದಂಥ ಹಿರಿಯ ನಾಯಕರು. ಸೊ ಹಾಗಾಗಿ ಆ ವಿಚಾರದಲ್ಲಿ ಅಂತ ದೊಡ್ಡ ಮನೆತನ ಬಂದಿರೋಂಥ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೋಸ್ಕರ ಮಾತಾಡಿದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು. ಅದನ್ನೆಲ್ಲ ನಾನು ರಿಯಾಕ್ಟ್ ಮಾಡೋಕ್ಕೆ ನಾನು ದೊಡ್ಡನಲ್ಲ ಅಂತ ಹೇಳ್ತೇನೆ ನಾನು. ಇನ್ನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಟೀಮ್ ಕೂಡ ಏನು ಸುಮ್ಮನೆ ಆಗಿಲ್ಲ. ಯಾಕಂದರೆ ಕ್ರಾಂತಿಕ ಹಳೆಯೂ ಕೂಡ ಮತ್ತೊಂದು ಕಡೆಯಲ್ಲಿ ಮೊಳಗ್ತಾ ಇದೆ. ಕಾಂಗ್ರೆಸ್ನಲ್ಲಿ CM ಪುತ್ರ ಯತೀಂದ್ರ ಹೇಳಿಕೆಯ ಕಿಚ್ಚು ಈಗಾಗಲೇ ದೊಡ್ಡದಾಗ್ತಾ ಇದೆ. ಯಾಕಂದರೆ ಅದರ ಸುತ್ತಲೂ ಕೂಡ ನಾನಾ ವ್ಯಾಖ್ಯಾನಗಳು ನಡೀತಾ ಇರೋದ್ರಿಂದಾಗಿ ನಾನಾ ರೀತಿಯಾಗಿ ಅದಕ್ಕೆ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ಸತೀಶ್ ಪರವಾಗಿ CM ಬಣದ ನಾಯಕರು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಹಂತದಲ್ಲಿ ನಾನು PCC ಅಧ್ಯಕ್ಷನಾಗಬೇಕು ಅನ್ನೋಂತಹ ವಿಚಾರದಲ್ಲೂ ಕೂಡ ಬಹಳ ಮುಂಚೂಣಿಯ ಪ್ರಯತ್ನವನ್ನು ಮಾಡಿದ್ದು ಕೂಡ ನಡೆದಿತ್ತು 1 ವರ್ಷದ ಕೆಳಗೆ. ಹೀಗಾಗಿ ಯತೀಂದ್ರ ಮಾತನ್ನು ಬಹಿರಂಗವಾಗಿ ಒಪ್ಪದಿದ್ದರೂ ಕೂಡ ಪರೋಕ್ಷ ಒಪ್ಪಿಗೆಯನ್ನು ಹಲವು ನಾಯಕರುಗಳು ಕೊಡ್ತಾ ಇದ್ದಾರೆ. ಪರೋಕ್ಷವಾಗಿ ಅವ್ರು ಹೇಳಿರುವಂಥದ್ದು ಸರಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ಹೈಕಮಾಂಡ್ ಏನನ್ನೂ ಹೇಳಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಆಪ್ತರ ವಾದ. ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಆಗಲಿ ಈ ವಿಚಾರಗಳಲ್ಲೆಲ್ಲ ಹೈಕಮಾಂಡ್ ಏನೂ ಕೂಡ ಹೇಳಿಲ್ಲ ಅನ್ನುವಂತಹ ವಾದವನ್ನು ಕೂಡ ಮುಂದಿಡ್ತಿದ್ದಾರೆ. ಸೈದ್ಧಾಂತಿಕವಾಗಿ ಗುರುತಿಸ್ಕೊಂಡಿರುವಂಥವರು ಸಾಕಷ್ಟು ಮಂದಿ ಇದ್ದಾರೆ ಅನ್ನುವಂತಹ ವ್ಯಾಖ್ಯಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಒಬ್ಬರನ್ನ ಮಾತ್ರ ಸೈದ್ಧಾಂತಿಕವಾಗಿ ಬಹಳ ಸಮರ್ಥರಿದ್ದಾರೆ ಅಂತ ಹೊಗಳುವಂಥದ್ದಲ್ಲ, ಎಲ್ಲರೂ ಕೂಡ ನಾವು ಸೈದ್ಧಾಂತಿಕವಾಗಿ ಸಮರ್ಥರಿದ್ದೀವಿ ಅನ್ನುವಂತಹ ವಿಚಾರಗಳು ಕೂಡ ಕೆಲವರಲ್ಲಿ ಬರ್ತಾ ಇದೆ. ವ್ಯವಸ್ಥೆಯಲ್ಲಿ ಯಾರು ಅನಿವಾರ್ಯ ಅಲ್ಲ ಅನ್ನುವಂತಹ ದಾಳವನ್ನು ನಾಯಕರುಗಳು ಉರುಳಿಸ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಕ್ಯಾಲ್ಕುಲೇಟೆಡ್ ಆಗಿರ್ತಕ್ಕಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ರಾಜಕೀಯದಲ್ಲಿ. ಯಾಕಂದರೆ ಸಂದರ್ಭ ಸನ್ನಿವೇಶ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ನಿಲುವಾಗಿದೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಡಾಕ್ಟರ್ SC ಮಹದೇವಪ್ಪ ಅವರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಹೈಕಮಾಂಡ್ ಹೇಳಿದೆಯಾ? ಹೈಕಮಾಂಡ್ ಹೇಳಿಲ್ಲ ಸರ್. ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದ್ದಾರೆ, ಕಮ್ ಜೆಂಟಲ್ಮ್ಯಾನ್ ಯು ಶುಡ್ ಲೀಡ್ ಅಂತ ಯಾರು ಹೇಳಿದ್ಯಾ? ಹೈಕಮಾಂಡ್ ಹೇಳಿದ್ಯಾ? ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರಾ? then why are you bothering? There are so many people who are ideologically committed. There are so many leaders in Congress. Plenty of them are ideological. Ideology ಇರೋದೇ ಕಾಂಗ್ರೆಸ್ ಇರೋದು. ಕಾಂಗ್ರೆಸ್ ಇರೋದೇ ಐಡಿಯಾಲಜಿಗೋಸ್ಕರ. ಹೀಗಾಗಿ ನೋಡ್ರಿ, ವ್ಯವಸ್ಥೆನಲ್ಲಿ ಯಾರೂ ಅನಿವಾರ್ಯ ಅಲ್ಲ. ಇಂದಿರಾ ಗಾಂಧಿ ಅವರು ಹೋಗ್ಬಿಟ್ರು, ಏನಪ್ಪ ಮಾಡೋದು ಅಂತಿದ್ರು. ಸೋ ಮೆನಿ ಪೀಪಲ್ ಹ್ಯಾವ್ ಎಮರ್ಜ್ಡ್. ಸೊ ಈಗ ನೋಬಡಿ ಈಸ್ ಇನ್ಎವಿಟಬಲ್ ಸಿಸ್ಟಮ್ನಲ್ಲಿ. ಆ ಸನ್ನಿವೇಶ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೀಗೆ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಅನಿವಾರ್ಯರಲ್ಲ ಅನ್ನುವಂತಹ ನಿಲುವನ್ನು ಮಹದೇವಪ್ಪ ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲೀಗ ಎಂಟ್ರಿ ಕೊಡುತ್ತಾ ಹೈಕಮಾಂಡ್ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಯಾಕಂದರೆ ನವೆಂಬರ್ ಕ್ರಾಂತಿ, ಅಧಿಕಾರ ಹಂಚಿಕೆ ಈ ರೀತಿಯಾದಂತಹ ಚರ್ಚೆ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಹೈಕಮಾಂಡ್ ಏನಾದರೂ ಎಂಟ್ರಿ ಕೊಡುತ್ತಾ? ಡಾಕ್ಟರ್ ಯತೀಂದ್ರ ಹೇಳಿಕೆ ಬಗ್ಗೆ ಹೈಕಮಾಂಡ್ನತ್ತ ತಟಸ್ಥ ನಾಯಕರು ಬೊಟ್ಟು ಮಾಡ್ತಾ ಇದ್ದಾರೆ. ಏನು ಎತ್ತ ಅನ್ನೋಂತಹ ವಿಚಾರಗಳ ಬಗ್ಗೆ ಅವರು ಕೂಡ ಕೇಳ್ತಾ ಇದ್ದಾರೆ. ಯತೀಂದ್ರ ವಿರುದ್ಧ ಕೆಲ ಶಾಸಕರಿಂದ ದೂರು ಕೂಡ ಬಂದಿದೆ. ಕಡಿವಾಣ ಹಾಕೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳುತ್ತಾ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಸೂಕ್ತ ಸಮಯ ಅನ್ನುವಂತಹ ಚರ್ಚೆಯೂ ಕೂಡ ಈ ವಿಷಯದಲ್ಲಿ ಶುರುವಾಗಿದೆ.
ಇನ್ನು ಬಿಹಾರ ಚುನಾವಣೆ ಬಳಿಕ ಅಷ್ಟೇ ಹೈಕಮಾಂಡ್ ಎಂಟ್ರಿ ಕೊಡಬಹುದು ಅನ್ನುವಂತಹ ಅಭಿಪ್ರಾಯ ಕೆಲ ನಾಯಕರುಗಳಿಂದಲೂ ಕೂಡ ವ್ಯಕ್ತ ಆಗ್ತಾ ಇದೆ. ಅವರು ಹೇಳ್ಕೊಳ್ತಿದ್ದಾರೆ ಇಲ್ಲೆಲ್ಲ ಈಗಲೇ ಬರಲ್ಲ, ಅವರು ಬಿಹಾರ ಎಲೆಕ್ಷನ್ ನಂತರ ಬರ್ತಾರೆ. ಯಾಕಂದರೆ ಬಿಹಾರ ಎಲೆಕ್ಷನ್ ಸಹಜವಾಗಿದೆ ಕಾಂಗ್ರೆಸ್ನ ಈಗಿನ ಪ್ರಯಾರಿಟಿ. ಕರ್ನಾಟಕದಲ್ಲಿ ಒಂದು ಸರ್ಕಾರ ನಡೀತಾ ಇದೆ, ಇಲ್ಲಿ ನಾಯಕರುಗಳು ತಮಗೆ ಬೇಕಾದಂತೆ ಮಾತನಾಡ್ತಾರೆ ಅಂತ ಹೇಳಿದ ತಕ್ಷಣವೇ ಹೈಕಮಾಂಡ್ ಬಂದು ಇದನ್ನು ಕ್ಲಿಯರ್ ಮಾಡುವಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ. ಕಾಂಗ್ರೆಸ್ ನಾಯಕರುಗಳ ಮಾತನ್ನು ನಿಮಗೆ ತೋರಿಸ್ತೀನಿ. ಈಗ ಸ್ಟೇಜ್ನಲ್ಲಿ ನಾನು ಭಾಷಣ ಇದ್ದೆ, ಇಲ್ಲಪ್ಪ ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ, ಗಟ್ಟಿ ಇದ್ದೀರಾ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಅದನ್ನ ಬೇರೆ ರೀತಿಯಾಗಿ ಬಿಂಬಿಸೋದು ಬೇರೆದು. ನಾನು ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ, ನಾನು ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತ. ಹಂಗಂತ ಅದೇ ವೇದ ವಾಕ್ಯ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಸರಿನಾ? ಹೂಎವರ್ ಡಿಸೈಡ್ಸ್ ವಾಟ್ ಎವರ್ ದೇ ಡಿಸೈಡ್ ಹೈಕಮಾಂಡ್. ನೋಡು, ಯಾರ್ಯಾರ ಹಣೆ ಬರ್ದಾಗ ಏನೇನಾಯ್ತು ಅವ್ರಿಗೆ ಗೊತ್ತು. ಏನ ಅವ್ರವ್ರ ಹಣೆ ಬರ ಯಾರು ತಪ್ಸಕ್ಕಾಗಲ್ಲ. ಅಲ್ಲ, ನಂದು ಪ್ರಶ್ನೆ ಅಂತಲ್ಲ, ಯಾರ ಹಣೆ ಬರ್ದಾಗ ಏನೈತೇನೆ ಯಾರಿಗ್ ಗೊತ್ತು? ಹ, ಈಗ ಬಸವರಾಜ ಬೊಮ್ಮಾಯಿ ಆದ್ರಪ್ಪ, ಯಾರಿಗಾರ ಗೊತ್ತಿತ್ತ? ಹ, ಅದಕ್ಕಿಂತ ಮುಂಚೆನೂ ಆದ್ರು, ಜಗದೀಶ್ ಶೆಟ್ಟರ್ ಆದ್ರು, ಆಮೇಲೆ ನಮ್ದ್ರಾಗೂ ಬಹಳ ಜನ ಆಗ್ಯಾರ. ಹಂಗ ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಯತೀಂದ್ರವ್ರು ಏನ್ ಹೇಳಿದ್ದಾರೆ ಅದು ಅವ್ರ ವೈಯಕ್ತಿಕವಾದಂತ ಹೇಳಿಕೆ ಅಂತ ನಾನು ಹೇಳ್ತೀನಿ. ಸರಿ ಇದೆ ಅನ್ಸುತ್ತೆ ಸರ್, ಯಾಕಂದ್ರೆ ವಾಲ್ಮೀಕಿ ಸಮಾಜದಲ್ಲಿ ಪ್ರತಿನಿಧಿಸುವಂತ ಸತೀಶ್ ಜಾರಕಿಹೊಳಿ ಅವರು ಅಲ್ಲ, ನಮಗೂ ಎಲ್ಲ ಒಂದ್ ಕಡೆ ಆಸೆ ಇದೆಲ್ಲ, ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಲಿ ಮುಂದಿನ ದಿನದಲ್ಲಿ ಅನ್ನೋವಂಥದ್ದು ನಮಗೂ ಆಸೆ ಇದೆ. ಸೊ ಆ ರೀತಿ ಆದ್ರೆ ಬಹಳ ಒಳ್ಳೇದು ಅನ್ನೋಂಥ ಭಾವನೆ ನಮ್ಮಲ್ಲಿ. ಸರ್, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡೋರಿಗೆ ನೋಟಿಸ್ ಕೊಡ್ತಾರೆ, ಬಟ್ ಸಿಎಂ ಪುತ್ರ ಅನ್ನೋ ಒಂದು ಕಾರಣಕ್ಕೆ ಅವರು ಬದಲಾವಣೆ ಬಗ್ಗೆ ಪದೇ ಪದೇ ಮಾತಾಡಿದ್ದಾರೆ. ನೋಡಿ, ಅದನ್ನ ಪಕ್ಷದ ಅಧ್ಯಕ್ಷರು ನೋಡ್ತಾರೆ. ಯಾರಾದ್ರೂ ಅದನ್ನ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ಯಾರಾದ್ರೂ ವೈಯಕ್ತಿಕವಾದ ಹೇಳಿಕೆ ಕೊಟ್ರೆ ನಾನು ನೋಟಿಸ್ ಕೊಡ್ತೀನಿ ಅನ್ನೋದನ್ನ ಬಹಳ ಜನ ಕೊಟ್ಟಿದ್ದಾರೆ. ಸೊ ಆ ರೀತಿ ಕೊಡ್ಬೋದೇನೋ ಗೊತ್ತಿಲ್ಲ. ಅದೆಲ್ಲ ಅವರೆಲ್ಲ ವೈಯಕ್ತಿಕ ಮಾತು ಯಾರು ಕೇಳುವಂತ ಪ್ರಶ್ನೆ ಇಲ್ಲ. ಇದಕ್ಕೆಲ್ಲ ಕೇಂದ್ರದ ನಾಯಕರೇ ವರಿಷ್ಠ ತೀರ್ಮಾನ ಮಾಡ್ತಾರೆ. ನೀವು ಯಾವುದಕ್ಕೂ ತಲೆ ಕೆಡಿಸುವಂಥದ್ದು ಇಲ್ಲ. ನಾವು ಖಂಡಿತ ಪಕ್ಷದಲ್ಲಿ ಆ ನಿರ್ಧಾರವನ್ನು ಅವ್ರು ಮಾಡ್ತಾರೆ, ನಾವು ಅದಕ್ಕೆ ಜೈ ಅಂತೀವಿ ಅಷ್ಟೇ. ಹೀಗೆ ಇಲ್ಲಿ ಬಹಳಷ್ಟು ವಿಚಾರಗಳು ನಡೀತಾ ಇದ್ದಾವೆ, ನಾನಾ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಶಿವಕುಮಾರ್ ಅವರು ಈಗ ಈ ವಿಚಾರಗಳಲ್ಲಿ ಮೌನವನ್ನು ತಾಳಿರೋದ್ರಿಂದಾಗಿ ನಾನು ಇದಕ್ಕೇನು ಪ್ರತಿಕ್ರಿಯೆ ಕೊಡೋದಿಲ್ಲ, ಮುಂದೆ ನೋಡೋಣ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದಾಗಿ ಸದ್ಯಕ್ಕೆ ಇವೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ. ಆದರೆ BJP ನಾಯಕರು ಮಾತ್ರ ಸಹಜವಾಗಿಯೇ ಉರಿಯೋ ಬೆಂಕಿಗೆ ಒಂದಿಷ್ಟು ತುಪ್ಪ ಸುರಿಬಹುದು ಅನ್ನುವಂತಹ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ನೋಡ್ರಿ, ಸಿದ್ದರಾಮಯ್ಯನವರು ಒಬ್ಬ ಅತ್ಯಂತ ಜಾಣ, ಅತ್ಯಂತ ಶೂಡ್ ಪಾಲಿಟಿಷಿಯನ್ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಹೆಸರನ್ನು ತೇಲ್ಬಡುವುದರ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೆ ಇವತ್ತು ಮುಖ್ಯಮಂತ್ರಿ ಆಗಕ್ಕೆ ಇವತ್ತಿನ ಮಟ್ಟಿಗೆ ಎಷ್ಟು ಬೆಂಬಲ ಬೇಕೋ ಅಷ್ಟು ಬೆಂಬಲ ಇಲ್ಲ ಅವ್ರ ಶಾಸಕರಲ್ಲೇನ. ಆಮೇಲೆ ವಿವಿಧ ಸಮಾಜಗಳಲ್ಲಿ ಗೊಂದಲವನ್ನು ಉಂಟು ಮಾಡೋದ್ರ ಮೂಲಕ ತಮ್ಮ ಚೇರು ಭದ್ರ ಮಾಡ್ಬೇಕನ್ನುವಂಥ ವಿಚಾರ ಸಿದ್ದರಾಮಯ್ಯನವರು. ಅವರೇನು ಸರಳಾಗಿ ಬಿಟ್ಕೊಡುವಂಥ ಮನುಷ್ಯ ಏನಲ್ಲ. ಆದರೆ ಆ ಸರಳಾಗಿ ಅವ್ರನ್ನಲ್ಲಿ ಕೊಡುವಂಥ ಮನುಷ್ಯನೂ DK ಶಿವಕುಮಾರ್ ಅವರಲ್ಲ. ಇವರಿಬ್ಬರು ಐತಲ್ಲ ರಾಜ್ಯದ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಇಂಥ ಕೆಲಸ ಮಾಡತ್ತಾರೆ. ನನಗನ್ಸುತ್ತೆ ಯಾವ ಕಾರಣಕ್ಕೂ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಕೊಡಲ್ಲ. ನಂಬರ್ 1. ನಂಬರ್ 2, DK ಶಿವಕುಮಾರ್ ಸುಮ್ಮನೆ ಕೂರಲ್ಲ. ಅದು ಸುಮ್ಮನೆ ಕೂರಂತ ಹುಳ ಅಲ್ಲ ಅದು, ಅರ್ಥ ಆಯ್ತಾ? ಹಾಗಾಗಿ ಎಷ್ಟು ದಿನ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕುಟು ಅಂತ ಜೀವ ಇಟ್ಕೊಂಡಿರುತ್ತೋ ಗೊತ್ತಿಲ್ಲ. ಬಂದು 2.5 ವರ್ಷದಿಂದನೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೆ ಹಿಂಸೆ, ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಮೊದಲು ರೇಪ್ಗಳನ್ನು ನಿಲ್ಲಿಸಿ, ಮೊದಲು ಮರ್ಡರ್ಗಳನ್ನು ನಿಲ್ಲಿಸಿ, ಮೊದಲು ಗುಂಡಿಗಳನ್ನು ಮುಚ್ಚಿ, ಆತ್ಮಹತ್ಯೆಗಳನ್ನು ತಡೀರಿ. ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಚರ್ಚೆಯನ್ನು ಮೊದಲು ನಿಲ್ಲಿಸಿ, ಭಗವಂತ ನಿಮಗೆ ಆ ಅಮಾವಾಸ್ಯೆಯಿಂದ ಮೊದಲು ಹೊರಗಡೆ ಬರುವಂತ ಭಾಗ್ಯವನ್ನ ಭಗವಂತ ಕರುಣಿಸಲಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆ ಬೆಳಕಿನಲ್ಲಿ ಈಗೇನು ನಾನು ಹೇಳಿದ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿ ಅಂತ ಹೇಳಿ ನಾನು ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. DK ಶಿವಕುಮಾರ್ ಕೂಡ ಒಬ್ಬ ಗಟ್ಟಿ ಮನುಷ್ಯ, ಪಕ್ಷ ಕಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆದ್ರೂ ನಮಗೇನಿಲ್ಲ, ಅವ್ರ ಪಕ್ಷದಲ್ಲಿ ಅವ್ರಾಗೋದ್ರೆ ನಮ್ಮದೇನಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಒಬ್ಬ ಖುಷಿ ಪಡೋನು. ಯಾಕೆ ಅಂತಂದ್ರೆ ನಾನು DK ಶಿವಕುಮಾರ್ ಬಹಳ ಆತ್ಮೀಯರು. ನಾನು ಅವ್ರ ಜೊತೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿರೋರು ನಾವು.
ಅಲ್ಲಿ ಯಾರಾದ್ರೇನು, ಪರಮೇಶ್ವರ್ ಆದ್ರೆ ಇನ್ನೂ ಸಂತೋಷ, ದಲಿತರಿಗೊಬ್ರಿಗೆ ಕೊಟ್ರಂತ. ದಲಿತರಿಗಂತೂ ಕಾಂಗ್ರೆಸ್ ಕೊಡೋದಿಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ರಕ್ತದಲ್ಲೇ ಇದೆ ದಲಿತ ವಿರೋಧಿತನ, ಅದರಿಂದ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಹೀಗೆ ಇಲ್ಲಿ ಡಾಕ್ಟರ್ ಹಚ್ಚಿದ ಕಿಡಿ ನಾನಾ ರೀತಿಯಲ್ಲಿ ಸುಡ್ತಾ ಇದೆ. ಇದನ್ನು ಮತ್ತಷ್ಟು ಜೀವಂತವಾಗಿಡುವಂತಹ ಪ್ರಯತ್ನ ಒಂದು ಕಡೆಯಿಂದ ನಡೀತಾ ಇದೆ. ಇದು ಆರಬಾರ್ದು, ಈ ಕಿಡಿ ಆರಬಾರ್ದು ಅನ್ನುವಂತಹ ಬಯಕೆ ರಾಜಕೀಯವಾಗಿ ಅನೇಕರ ಮನಸ್ಸಿನಲ್ಲಿದೆ. ಯಾಕಂದರೆ ಆ ಕಿಡಿ ಆರಿದಾಗ ಅನೇಕರ ರಾಜಕೀಯದ ಲೆಕ್ಕಾಚಾರಗಳು ತಗ್ಗುತ್ತೆ. ಹೀಗಾಗಿ ಆ ಕಿಡಿಯನ್ನು ಆದಷ್ಟು ಜೀವಂತ ಇಡುವಂತಹ ಪ್ರಯತ್ನವು ಕೂಡ ಇಲ್ಲಿ ಸಾಗ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತದೆ. ನೋಡಬೇಕು ಏನೆಲ್ಲ ಆಗುತ್ತೆ ಅಂತೇಳಿ ಕಾಂಗ್ರೆಸ್ನಲ್ಲಿ. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಒಂದು ಹೆಸರು ಅಳಿಸೋದಕ್ಕೆ 80 ರೂಪಾಯಿ ಆಫರ್. SIT ತನಿಖೆಯಲ್ಲಿ ಸಿಗ್ತಾ ಸುಳಿವು, ಆಯೋಗದ ಕೆಲಸದ ಮೇಲೆ ಅನುಮಾನ. ಇದುವೇ ಚದುರಂಗದ ಎರಡನೇ ಸ್ಟೋರಿ. 80 ರೂಪಾಯಿಗೆ ಡಿಲೀಟ್. ಇದು 8 ರೂಪಾಯಿ, ಇದು 800 ರೂಪಾಯಿ ಅಲ್ಲ, ಇದು 8,000 ರೂಪಾಯಿ ಅಲ್ಲ, 80,000 ರೂಪಾಯಿ ಅಲ್ಲ, 8 ಲಕ್ಷನೂ ಅಲ್ಲ. ಇದು 80 ರೂಪಾಯಿಯ ಮ್ಯಾಟ್ರ್. ಒಂದು ಹೆಸರನ್ನು ಡಿಲೀಟ್ ಮಾಡೋದಕ್ಕೆ 80 ರೂಪಾಯಿ ಸಾಕಾಗುತ್ತಂತೆ. ನೋಡಿ, ಈ ದೇಶದ ಭವಿಷ್ಯವನ್ನು ಬರೆಯುವಂಥದ್ದು, ಈ ದೇಶದಲ್ಲಿ ಅಧಿಕಾರವನ್ನು ಯಾರ ಕೈಗೆ ಕೊಡಬೇಕು ಅನ್ನುವಂಥದ್ದನ್ನು, ಈ ದೇಶದಲ್ಲಿ ನಮ್ಮನ್ನು ಆಳುವವರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅಧಿಕಾರವನ್ನು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಿಗಬೇಕು ಅನ್ನುವಂಥ ಆಶಯದೊಂದಿಗೆ ನಮ್ಮ ಸಂವಿಧಾನ ನಮ್ಮ ದೇಶದಲ್ಲಿ 18 ವರ್ಷ ಮೇಲ್ಪಟ್ಟಂಥವರಿಗೆ ವೋಟಿಂಗ್ ರೈಟ್ಸನ್ನು ಕೊಟ್ಟಿದೆ. ಮತದಾನ ಅನ್ನುವಂಥದ್ದು ಒಂದು ದೊಡ್ಡ ಹಕ್ಕು, ದೊಡ್ಡ ಜವಾಬ್ದಾರಿ. ಆದರೆ ಆ ದೊಡ್ಡ ಹಕ್ಕು, ಆ ದೊಡ್ಡ ಜವಾಬ್ದಾರಿಯನ್ನು ಕೇವಲ 80 ರೂಪಾಯಿಗೆ ಅಳಿಸಿ ಹಾಕಲಾಗ್ತಾ ಇದೆ. ಕೇವಲ 80 ರೂಪಾಯಿಗೆ ಅಳಿಸಿ ಹಾಕಲಾಗ್ತಾ ಇದೆ. ಇದು ಸದ್ಯ ಈ ವೋಟ್ ಚೋರಿ ಬಗ್ಗೆ ಸಿಗ್ತಾ ಇರತಕ್ಕಂತಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿ. SIT ನಡೆಸ್ತಾ ಇರುವಂತಹ ತನಿಖೆಯ ಸಂದರ್ಭದಲ್ಲಿ ಸಿಗ್ತಿರುವಂತಹ ಮಾಹಿತಿ. ವೋಟ್ ಚೋರಿ ಆರೋಪಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ವೋಟ್ ಚೋರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಒಂದು ಹೆಸರನ್ನು ಅಳಿಸೋದಕ್ಕೆ 80 ರೂಪಾಯಿಯ ಆಫರನ್ನು ಕೊಡ್ತಾ ಇದ್ದಾರೆ. ಒಂದು ಹೆಸರನ್ನು ಅಳಿಸೋದಕ್ಕೆ ವೋಟರ್ ಲಿಸ್ಟಿಂದ ಒಂದು ಹೆಸರನ್ನು ಡಿಲೀಟ್ ಮಾಡಿದರೆ 80 ರೂಪಾಯಿ. ಈ ರೀತಿಯಂಥ ಆಫರ್, ಬಹಳ ದೊಡ್ಡ ಅಮೌಂಟ್ ಇಲ್ಲ ಇಲ್ಲಿ. 80 ರೂಪಾಯಿಗೆ ಒಬ್ಬನ ವೋಟಿನ ಹಕ್ಕನ್ನು 80 ರೂಪಾಯಿ ಬೆಲೆಗೆ ನಿಗದಿಪಡಿಸಿದ್ದಾರೆ. BJP ಆಯೋಗಕ್ಕೆ ಕಾಂಗ್ರೆಸ್ ಈಗ ತಪರಾಕಿ ಕೊಡ್ತಾ ಇದೆ. ಯಾಕಂದರೆ ಇಲ್ಲಿ ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿಯವರು ಆರೋಪ ಮಾಡಿದಾಗ ಇಲ್ಲೆಲ್ಲ ಆನ್ಲೈನ್ ಮೂಲಕವಾಗಿ ಯಾವುದೇ ರೀತಿಯಾದಂತಹ ಡಿಲೀಷನ್ಗೆ ಅವಕಾಶಗಳಿಲ್ಲ ಅನ್ನೋಂಥದ್ರ ಬಗ್ಗೆ ಚುನಾವಣಾ ಆಯೋಗ ಎದ್ನೋ ಬಿದ್ನೋ ಅಂಥೇಳಿ ಸ್ಪಷ್ಟನೆಯನ್ನು ಕೊಡ್ತು. ಆದರೆ ಸ್ಪಷ್ಟನೆಯನ್ನು ಕೊಟ್ಟಂಥವರು ಬಹಳ ಮುಖ್ಯವಾಗಿ ಮಾಡಿಸ್ಬಹುದಾಗಿದ್ದಂತಹ ಒಂದು ಕೆಲಸ ಅಂತ ಹೇಳಿದರೆ, ಅವರ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ವೋಟ್ ಚೋರಿ ಅಥವಾ ವೋಟ್ ಡಿಲೀಟ್ ಯಾವ ಕಾರಣಕ್ಕಾಗಿ ಆಯಿತು ಅಂಥೇಳಿ FIR ಭಾರತೀಯ ಚುನಾವಣಾ ಆಯೋಗ ದಾಖಲು ಮಾಡಿತ್ತು ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಆದರೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಆಳಂದ ಕ್ಷೇತ್ರದಲ್ಲಿ ಒಂದು ವೋಟನ್ನು ಡಿಲೀಟ್ ಮಾಡೋದಕ್ಕೆ 80 ರೂಪಾಯಿ ನಿಗದಿಯಾಗಿತ್ತು ಅಂಥೇಳಿ. ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಕಳವಳಕಾರಿಯಾಗಿರ್ತಕ್ಕಂತಹ, ಆತಂಕ ಹುಟ್ಟಿಸ್ತಕ್ಕಂತಹ ಬೆಳವಣಿಗೆ. ಆಳಂದ ಕ್ಷೇತ್ರದ ವೋಟ್ ಚೋರಿ ಆರೋಪದ ತನಿಖೆ ಈಗ ನಡೀತಾ ಇದೆ. SIT ಅವರು ತನಿಖೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ಸುಭಾಷ್ ಗುತ್ತೇದಾರ್ ಅವರ ಮನೆ, ಅಲ್ಲೊಂದು ಬಾರು, ಹಾಗೆಯೇ ಅವರ ಮಗನ ಮನೆ, ಇಲ್ಲೆಲ್ಲ ಕೂಡ ಹುಡುಕಲಾಗಿತ್ತು. ಕಲಬುರಗಿ ಆಳಂದದಲ್ಲಿ ಜಾಲಾಡಿರ್ತಕ್ಕಂಥ SIT ಟೀಮ್ ಈಗಾಗಲೇ ಕೆಲವರನ್ನು ವಶಕ್ಕೂ ಪಡ್ಕೊಂಡಿದೆ. ಪ್ರಮುಖ ಆರೋಪಿ ಅಕ್ರಮ್ ಸೇರಿದಂತೆ 6 ಶಂಕಿತರನ್ನು ಈಗಾಗಲೇ SIT ಗುರುತಿಸಿದೆ. ಇವರುಗಳು ಇದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ನಿಭಾಯಿಸಿದ್ದಾರೆ. ಅಂದರೆ ವೋಟನ್ನು ಡಿಲೀಟ್ ಮಾಡಿಸುವಂತಹ ಕೆಲಸದಲ್ಲಿ ಇವರು ತೊಡಗಿದ್ದಾರೆ ಅನ್ನೋಂಥದ್ದು SITಗೆ ಇರುವಂತಹ ಬಲವಾದಂಥ ಅನುಮಾನ ಮತ್ತು ಅದಕ್ಕೆ ಪೂರಕವಾದಂಥ ದಾಖಲೆಗಳು ಕೂಡ ಸಿಕ್ಕಿದ್ದಾವೆ. ಮತದಾರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡಿರುವಂಥದ್ದು ಕೂಡ ಪತ್ತೆಯಾಗಿದೆ. ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಡಿಲೀಟ್ ಮಾಡಿಸಲಾಗುತ್ತೆ. ಚುನಾವಣೆ ಹತ್ತಿರ ಇದ್ದಾಗ ಈ ಡಿಲೀಟ್ ಮಾಡಲಾಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಮತದಾರರು ಯಾರು ಕೂಡ, ಚುನಾವಣಾ ಆಯೋಗ ಹೇಳುತ್ತೆ ನಿಮ್ಮ ಹೆಸರು ಮತದಾರರ ಪಟ್ಟಿಲಿ ಇದೆಯೋ ಇಲ್ಲೋ ಅಂದೇಳಿ ಖಾತ್ರಿ ಪಡಿಸ್ಕೊಳ್ಳಿ ಅಂತೇಳಿ. ಆದರೆ ಬಹುತೇಕ ಮಂದಿ ಚುನಾವಣೆ ವೋಟಿಂಗ್ ದಿವಸ ನೇರವಾಗಿ ಹೋಗಿ ವೋಟ್ ಹಾಕೋದಕ್ಕೆ ಅಂತೇಳಿ 2 ದಿವಸಕ್ಕೆ ಮೊದಲು ಯೋಚನೆ ಮಾಡ್ತಿರ್ತಾರೆ ಹೊರತು ಅದರ್ವೈಸ್ ಅವರು ನೋಡಿರಲ್ಲ.
ಈಗ ಮತದಾರರ ಪಟ್ಟಿಯಿಂದ ಹೆಸರುಗಳು ಡಿಲೀಟ್ ಮಾಡೋದಕ್ಕೆ ಇಲ್ಲಿ ಕೆಲಸ ಆಗಿದೆ ಅಂತೇಳಿ ಡೇಟಾ ಸೆಂಟರ್ಗಳಲ್ಲೇ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. SIT ತನಿಖೆಯ ಸಂದರ್ಭದಲ್ಲಿ SIT ಮೂಲಗಳು ಹೇಳ್ತಾ ಇರುವಂತಹ ಮಾಹಿತಿ. ಒಂದು ಹೆಸರು ಡಿಲೀಟ್ ಮಾಡೋದಕ್ಕೆ 80 ರೂಪಾಯಿ ಪಾವತಿಸಿರುವಂಥದ್ದು ಪತ್ತೆಯಾಗಿದೆ ಅಂತೇಳಿ. ಅಂದರೆ ನೋಡಿ 1,000 ಜನರ ಹೆಸರನ್ನು ಡಿಲೀಟ್ ಮಾಡಿದ್ರು ಅಂತ ಹೇಳಿದ್ರೆ ಅವನಿಗೆ 80,000 ರೂಪಾಯಿ ಸಿಗುತ್ತೆ. ಆ ರೀತಿಯಾಗಿ 6,000 ಜನರ ಹೆಸರನ್ನು ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರಿಸುಮಾರು 4,80,000 ರೂಪಾಯಿ ಸಿಕ್ಕಿದೆ ಅಂತ ಹೇಳಿ. ಒಂದು ಹೆಸರು ಡಿಲೀಟ್ಗೆ 80 ರೂಪಾಯಿಯನ್ನು ಪಾವತಿಸಿರುವಂಥದ್ದು ಪತ್ತೆಯಾಗಿದೆ. ಡಾಟಾ ಸೆಂಟರ್ ನಿರ್ವಾಹಕರ ಮೇಲೆ SIT ಈಗ ಕಣ್ಣಿಟ್ಟಿದೆ. ಅಂದರೆ ಇದನ್ನು ಪರ್ಟಿಕ್ಯುಲರ್ ಆಗಿ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಡಾಟಾ ಸೆಂಟರ್ಗೆ ಅದರನ್ನೇ ಬಳಕೆ ಮಾಡ್ಕೊಂಡೇ ಮಾಡಬೇಕು. ಇಲ್ಲೇ ಹೋದರೆ ಅಲ್ಲಿ OTP ಜನರೇಟ್ ಆಗಿ ಅದರ ಮೂಲಕವಾಗಿ ಹೆಸರುಗಳನ್ನ ಡಿಲೀಟ್ ಮಾಡಿಸಲಾಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ವಾಯ್ಸ್ ಓವರ್ ಇಂಟರ್ನೆಟ್ ಟೆಲಿಫೋನ್ ಮೂಲಕ ಸಂಪರ್ಕವನ್ನು ಮಾಡಿರುವಂಥದ್ದು ಅನ್ನುವಂತಹ ಒಂದು ಮಾಹಿತಿಯು ಕೂಡ ಇಲ್ಲಿ ಲಭ್ಯ ಆಗಿದೆ. 6 ಮಂದಿ ಡಾಟಾ ಸೆಂಟರ್ ಸಿಬ್ಬಂದಿ ಮೇಲೆ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಅಂದರೆ ಇವರೆಲ್ಲ ಡಾಟಾ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ಅವರು ನಕಲಿ ಮನವಿಗಳನ್ನು ಸೃಷ್ಟಿಸಿ ಡಿಲೀಟ್ ಮಾಡಿರುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಅಂದರೆ ಒಬ್ಬನ ಹೆಸರನ್ನು, ಇದು ಆಳಂದದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ರೀತಿಯಿಂದ ಡಿಲೀಟ್ ಬಗೆಗಿನ ಆಕ್ಷೇಪ ಆಕ್ರೋಶಗಳು ಇದ್ವು. ಆದರೆ ಈಗ ಇಲ್ಲಿ ನಕಲಿ ಮನವಿಗಳನ್ನು ಸೃಷ್ಟಿಸಿ ಡಿಲೀಟ್ ಮಾಡಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ವಿತ್ ಡಾಕ್ಯುಮೆಂಟ್ಸ್, ವಿತ್ ಪ್ರೂಫ್ ನಾವು ಎಲೆಕ್ಷನ್ ಕಮಿಷನ್ ಅವರಿಗೆ ಪ್ರಶ್ನೆಯನ್ನು ನಾವು ಕೇಳ್ತೀವಿ, BJP ಅವರಿಗೆ ಪ್ರಶ್ನೆ ನಾವು ಕೇಳ್ತೀವಿ. ಪ್ರಜಾಪ್ರಭುತ್ವವನ್ನು ಇವರು ಮಾರಾಟಕ್ಕಿಟ್ಟಿದ್ದಾರೆ. ಇವರು ಹಲವಾರು ರಾಜ್ಯಗಳಲ್ಲಿ ಏನಿದು ಮತಕಳ್ಳತನದಿಂದ ಇವರು ಆರ್ಸ್ ಬಂದಿರೋದಂತ ನಾವು ದಾಖಲೆ ಸಮೇತ ನಾವು ಜನರ ಮುಂದೆ ಇಡ್ತೀವಿ. ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪ್ರಶ್ನೆ ಮಾಡಿದಾಗ ನೀವು ಅಫಿಡವಿಟ್ ಕೊಡಿ ಅಂತ ಹೇಳ್ತಾರಲ್ಲಪ್ಪ, ಇದಕ್ಕೇನಂತಾರೆ? ಏನಂತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಇವತ್ತು ಒಂದು ಮತದಾರರ ಪಟ್ಟಿ ಶುದ್ಧವಾಗಿರಬೇಕು ಅಂದರೆ ಜವಾಬ್ದಾರಿ ಯಾರ್ದು? ಪಕ್ಷಗಳದ, ರಾಜಕೀಯ ಪಕ್ಷಗಳದ, ಅವ್ರದ. ಯಾವಾಗ ಬೇಕು ಅವ್ರು ಕಣ್ಣು ಮುಚ್ತಾರೆ, ಯಾವಾಗ ಬೇಕು ಅವ್ರು ಕಣ್ಣು ತೆರೀತಾರೆ ಅಂದರೆ ಅದು ಅವ್ರ ಜವಾಬ್ದಾರಿ ಅಲ್ಲ. ಹರಿಯಾಣದಲ್ಲಿರ್ಬೋದು, ಮತ್ತು ಬಿಹಾರ್ನಲ್ಲಿ SIR ರಿವ್ಯೂನಲ್ಲಿರ್ಬೋದು, ಅದೆಲ್ಲನೂ ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ ಕಡೆ ಫ್ರೀನೂ ಇಲ್ಲ, ಆ ಕಡೆ ಫೇರೂ ಇಲ್ಲ. ಒಂದು ಪಕ್ಷದ ಕಪಿಮುಷ್ಟಿನಲ್ಲಿದೆ ಅಂತ ನನಗನ್ಸುತ್ತೆ. ಈ ವಿಚಾರದಲ್ಲಿ BJP ನಾಯಕರುಗಳು ಕೂಡ ಮಾತನಾಡಿದರೆ, ತೋರಿಸ್ತೀನಿ. ಇದ್ರ ಬಗ್ಗೆ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ, ಗೃಹ ಮಂತ್ರಿಗಳು ಪರಮೇಶ್ವರ್ ಅವರಿದ್ದಾರೆ, ತನಿಖೆ ನಡೆಸಲಿ ಅಲ್ಲಿ ಯಾರು ಚುನಾಯಿತರಾಗಿದ್ದಾರೆ ಅಂತ. ಈಗೇನೋ ನಕಲಿ ಆಧಾರ್ ಕಾರ್ಡ್ಗಳು ಸಿಕ್ಕಿದೆ 10,000 ಅಂತ ಬರ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಕ್ರಮ ತೆಗೆದುಕೊಳ್ಳಿ. ಯಾರು ಬೇಡ ಅಂತಾರೆ? ವೋಟ್ ಚೋರಿ ಅಂತಾರೆ. ಎಲ್ಲಿದೆ ವೋಟ್ ಚೋರಿ? 136 ಸೀಟ್ ಗೆದ್ರಿ. ವೋಟ್ ಚೋರಿ ನೀವು ಮಾಡಿದ್ರ, ಸೋತವ್ರು ಮಾಡಿದ್ರ? ಸೋತವ್ರು ವೋಟ್ ಚೋರಿ ಮಾಡಿದ್ದಿದ್ರೆ ಸರ್ಕಾರ ಬರ್ತಿತ್ತು. ಮಾತೆತ್ತಿದ್ರೆ ವೋಟ್ ಚೋರಿ ಅಂದ್ರೆ ನೀವು ಸಹಜವಾಗಿ ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ನೀವು ಅನೇಕ ಬೇರೆ ವಿಚಾರಗಳನ್ನು ತೋರಿಸಿ ಕೆಲಸ ಮಾಡ್ತೀವಿ. ಇಲ್ಲಿ ನಾರಾಯಣಸ್ವಾಮಿ ಅವರು ಹೇಳ್ತಿರುವಂತಹ ವಾದ ಇದು ಹಳೆಯ ವಾದನೆ. ಅಂದರೆ ಈ ರೀತಿಯಾಗಿ ನೀವು ಹಾಗಾದ್ರೆ ಹೆಂಗೆ ಗೆದ್ರಿ ಅನ್ನೋಂಥ ವಾದವನ್ನು ಅವರು ಆರಂಭದ ದಿವಸಗಳು ಹೇಳ್ತಾರೆ ಅದನ್ನೇ. ಆದರೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕಾದ್ದು ಆಳಂದದಲ್ಲಿ ಅಂತಂದರೆ, ಗೆದ್ದಿರೋ ಶಾಸಕನೇ ಮಾಡಿರ್ತಕ್ಕಂತಹ ಆಪಾದನೆ. ಗೆದ್ದಿರೋ ಶಾಸಕ ಚುನಾವಣೆಯಲ್ಲಿ ಮತದಾನಕ್ಕೆ ಮೊದಲೇ ಮಾಡಿದ್ರು ಆಪಾದನೆಯನ್ನು, ಅದಾದ ನಂತರ ಅವ್ರು ಗೆದ್ದಿದ್ದಾರೆ ಕೂಡ. ಸುಮಾರು 6,000 ಮತಗಳು ಡಿಲೀಟ್ ಆಗಿದ್ದಾವೆ ಅನ್ನೋಂತಹ ಗಂಭೀರ ಆರೋಪ ಇರುವಂಥದ್ದು. ಇದು ಯಾವ ಉದ್ದೇಶಕ್ಕಾಗಿ ಡಿಲೀಟ್ ಮಾಡಲಾಯಿತು ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ಪ್ರಶ್ನೆಗಳನ್ನು ಎತ್ತಿದ್ರು. ಎಲ್ಲ ವಿಚಾರಗಳ ಬಗ್ಗೆ ಅಂತಿಮವಾಗಿ ತನಿಖೆಯಿಂದ ಮಾತ್ರ ಸತ್ಯ ಹೊರಬರಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.